ಕಲಬುರಗಿ ಅಭಿವೃದ್ಧಿಪರ ಸಮಿತಿ ವತಿಯಿಂದ ಸರ್ವಧರ್ಮ ಪೂಜ್ಯರೊಂದಿಗೆ ಕ್ರಿಸ್ಮಸ್ ಹಬ್ಬವನ್ನು ನಗರದ ಅಂಜುಮನ್ ತರಕಿ ಉರ್ದು ಸಭಾಂಗಣದಲ್ಲಿ ಕಲಬುರಗಿ ಅಭಿವೃದ್ಧಿ ಪರ ಸಮಿತಿಯ ಅಧ್ಯಕ್ಷರಾದ ಲೂಯಿಸ್ ಕೋರಿ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇವತ್ತು ನಾವು ಈ ಒಂದು 5ನೇ ವರ್ಷ ನಾವು ಸತತವಾಗಿ ಕ್ರಿಸ್ಮಸ್ ಹಬ್ಬ ಸರ್ವಧರ್ಮ ಪೂಜ್ಯರೊಂದಿಗೆ ಆಚರಿಸಬೇಕಂಥೇಳಿ ನಾವೆಲ್ಲ ಆಲೋಚನೆ ಮಾಡಿಕೊಂಡು ಇವತ್ತು ಅದು ಕಂಟಿನ್ಯೂ ಆಗಿ ಮಾಡ್ಕೋತಾ ಬಂದಿದ್ದೇವೆ. ನಮ್ಮ ಉದ್ದೇಶ ಏನಂತಂದರೆ ಕಲಬುರಗಿಯಲ್ಲಿ ನಾವೆಲ್ಲರೂ ಎಲ್ಲ ಸಮಾಜದವ್ರು ನಾವೆಲ್ಲ ಬಾಂಧವರು ಅಕ್ಕ ತಂಗಿಯವರು ಅಣ್ಣ ತಮ್ಮರು ಅಂಥೇಳಿ ನಾವೊಂದು ಉದ್ದೇಶದಿಂದ ಇದು ಮಾಡ್ತಿರುವಾಗ ನಾವು ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ ಈ ಸಮಿತಿ ಕಲಬುರಗಿ ನಗರಕ್ಕೆ ಮಾತ್ರ ಸೀಮಿತವಾಗಿ ಕಲಬುರಗಿ ನಗರದಲ್ಲಿ 55 ವಾರ್ಡ್ ಇದೆ. ಈ 55 ವಾರ್ಡ್ನಲ್ಲಿ ನಾವೇನದ ಸೇವೆ ಸಲ್ಲಿಸಬೇಕು. ನಾವು ಇದೇ ಕಲಬುರಗಿಯಲ್ಲಿ ಹುಟ್ಟಿ ಬೆಳೆದು ಇವತ್ತು ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲ ಇದೇ ಕಲಬುರಗಿದಲ್ಲಿ ನಾವು ಕಂಡಿದ್ದೇವೆ. ನಾವು ಇರತನ ನಮ್ಮ ಸೇವೆ ಏನದ ಕಲಬುರಗಿ ಜನತೆಗೆ, ಕಲಬುರಗಿ ಜಿಲ್ಲೆಗೆ, ಕಲಬುರಗಿ ನಗರಕ್ಕೆ ಕೊಡಬೇಕಂಥೇಳಿ ಒಂದು ಸದುದ್ದೇಶದಿಂದ ಈ ಒಂದು ಸಂಘಟನೆ ಸ್ಥಾಪನೆ ಮಾಡಿದ್ದೇವೆ. ಮತ್ತು ಪ್ರಿಯರೇ, ನಾವು ಮೊನ್ನೆ ಗಾಂಧಿ ಜಯಂತಿ ಅಕ್ಟೋಬರ್ 2 ಅವತ್ತಿಂದ ನಾವು ಇನ್ನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ ಸಂಘಟನೆಯಲ್ಲಿ ಇನ್ನೊಂದು ಸ್ವಚ್ಛ ಕಲಬುರಗಿ ಅಭಿಯಾನ ಅಂಥೇಳಿ ಗಾಂಧಿ ಜಯಂತಿಯಿಂದ ನಾವು ಆ ದಿನ ಮಾಡಿದ್ದೀವಿ. ಮೊನ್ನೆ ಹೋದ ಸೋಮವಾರ ನಾವು 37 ವಾರ್ಡ್ನಲ್ಲಿ ಕೂಡ ಸ್ವಚ್ಛ ಕಲಬುರಗಿ ಅಭಿಯಾನ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಈ ರೀತಿ ನಾವು ಕಲಬುರಗಿ ನಗರದಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ, ಪ್ರತಿಯೊಂದು ಗಲ್ಲಿಯಲ್ಲಿ, ಪ್ರತಿಯೊಂದು ಮೊಹಲ್ಲಾದಲ್ಲಿ ನಾವು ಸ್ವಚ್ಛ ಕಲಬುರಗಿ ಅಭಿಯಾನ ಮಾಡಬೇಕಂಥೇಳಿ ಒಂದು ಕಾರ್ಯಕ್ರಮ ನಮ್ಮ ಕಮಿಟಿ ಕಡೆಯಿಂದ ಹಾಕ್ಕೊಂಡಿದ್ದೇವೆ. ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬಹಳ ಹುಮ್ಮಸ್ಸದಿಂದ ಸಂತೋಷದಿಂದ ಈ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇದರಿಂದ ಭಾಳ ಎಂತೆಂಥ ನಾವು 2 ಕಡೆ ಸ್ವಚ್ಛತೆ ಮಾಡಿದ್ದೀವಿ. ಭಾಳ ಗಲೀಜಿತ್ರಿ, ಅಲ್ಲಿ ಹೋಲಕ್ಕೂ ಆಗ್ತಿದ್ದಿಲ್ಲ. ಅಂತಲ್ಲಿ ಇವತ್ತು ಗಾರ್ಡನ್ನಲ್ಲಿ ಹೋಗಿ ಕುಂತು ಎಲ್ಲರೂ ಕುಂತು ಮಾತಾಡ್ಬೋದು ಅಂಥ ಒಂದು ವಾತಾವರಣ ಮಾಡ್ತಾಯಿದ್ವಿ. ಹೀಗಾಗಿ ಅನೇಕ ವಿಷಯಗಳಿವೆ. ನಮ್ಮ ಸಮಿತಿ ತಳಗೆ ನಾವು ಗುಲ್ಬರ್ಗ ನಗರಕ್ಕೆ, ಗುಲ್ಬರ್ಗ ಜನತೆಗೆ ಒಂದು ಸೇವೆ ಕೊಡಬೇಕಂತೇಳಿ ನಾವು ಅನೇಕ ಯೋಜನೆಗಳು ಹಾಕ್ಕೊಂಡು ಬಂದಿದ್ದೇವೆ. ಆ ಯೋಜನೆಯಲ್ಲಿ ಮೊನ್ನೆ ಏಪ್ರಿಲ್ನಲ್ಲಿ
ಜಗಜ್ಯೋತಿ ಬಸವೇಶ್ವರ ಅವರ ಜಯಂತಿ ದಿನ ಕೂಡ ನಾವು ಎಲ್ಲ ನಮ್ಮ ಕಾಜಿ ಸಾಹೇಬರು ನಾವೆಲ್ಲ ಮುಸ್ಲಿಂ ಮಹಿಳೆಯರು ಅನೇಕ ಜನ ಹೋಗೇನದ ಬಸವೇಶ್ವರ ಜಯಂತಿ ಆಚರಣೆ ಮಾಡಿದ್ದೀವಿ. ಇದೇ ರೀತಿ ನಾವು ಎಲ್ಲ ಸಮಾಜದ ಎಲ್ಲ ಗುರು ಹಿರಿಯರ ಎಲ್ಲರದ್ದು ಒಂದು ಇದರಲ್ಲಿ ನಾವು ಭಾಗವಹಿಸಿ ನಾವೆಲ್ಲ ಅಣ್ಣತಮ್ಮರು ನಾವೆಲ್ಲ ಅಕ್ಕ ತಂಗರು ಒಂದೇ ಇದ್ದೀವಿ ಅಂತೇಳಿ ತೋರಿಸೋದೊಂದು ಪ್ರಯತ್ನ ನಮ್ಮ ಸಮಿತಿ ಕಡೆ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಅನೇಕ ಜನ ಏನದ ತಮ್ಮ ಆಶೀರ್ವಾದ ನಮಗೆ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯಿಂದ ಜಿಲ್ಲಾ ಮೇಲ್ವಿಚಾರಕನಾಗಿ ನನ್ನ ಪರವಾಗಿ, ನಮ್ಮ ಸಭಾಪಾಲಕರುಗಳ ಪರವಾಗಿ, ನಮ್ಮ ಸಭಾಪಾಲನಾ ಸಮಿತಿಯ ಪರವಾಗಿ, ಇಡೀ ನಮ್ಮ ಸಭೆ ಪರವಾಗಿ ಎಲ್ಲ ಪೂಜಾ ಗುರುಗಳಿಗೆ ಮತ್ತು ಬಂದಿರೋ ತಮ್ಮೆಲ್ಲರಿಗೆ ಐ ವಾಂಟ್ ಟು ವಿಶ್ ಯು ಆಲ್ ಎ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲೆಂಬುದಾಗಿ ನಮ್ಮ ಒಂದು ಪ್ರಾರ್ಥನೆಯಾಗಿರುತ್ತದೆ. ಅದೇ ರೀತಿಯಾಗಿ ವಾಂಟ್ ಟು ಕಂಗ್ರ್ಯಾಚುಲೇಟ್ ಲೂಯಿಸ್ ಕೋರಿ, ಪ್ರೆಸಿಡೆಂಟ್ ಆಫ್ ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ, ಮತ್ತು ಆನರಬಲ್ ಪ್ರೆಸಿಡೆಂಟ್ ಶಿವಕುಮಾರ್ ಬೆಳ್ಳಿ ಅವರಿಗೂ ಕೂಡ ನಾವು ಕಂಗ್ರ್ಯಾಚುಲೇಟ್ ಹೇಳ್ತೇವೆ. ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸೈಯದ್ ನಜರುದ್ದೀನ್ ಮುತಾವಾಲಿ ಅವರಿಗೂ ಕೂಡ ನಾವು ಅಭಿನಂದಿಸ್ತೇವೆ. ಅವರಿಗೂ ಕೂಡ ನಾವು ವಿಶೇಷವಾದ ಈ ಕ್ರಿಸ್ಮಸ್ ಶುಭಾಶಯಗಳನ್ನು ಕೋರ್ತೇವೆ. ಈ ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಪೂಜ್ಯರನ್ನು, ಗಣ್ಯರನ್ನು ಮತ್ತು ಎಲ್ಲ ಅತಿಥಿಗಳನ್ನು, ಹಿರಿಯರನ್ನು, ನಾಯಕರನ್ನು, ಹೆಣ್ಣುಮಕ್ಕಳನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಆಹ್ವಾನಿಸಿ ಈ ಒಂದು ಒಳ್ಳೆಯ ಸಮಾರಂಭದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ನಾವು ಅವರಿಗೂ ಕೂಡ ಈ ಹಬ್ಬದ ಶುಭಾಶಯಗಳನ್ನು ಕೋರುವಂಥವರಾಗಿದ್ದೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ನಮಗೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತದೆ ಯೇಸು ಕ್ರಿಸ್ತನ ಒಂದು ಜನನದ ಬಗ್ಗೆ. ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಆತನು ಜನನ ತಾಳಿದನು ಮತ್ತು ಯಾಕೆ ಈ ಲೋಕಕ್ಕೆ ಆತನು ಮಗುವಾಗಿ ಬಂದನು ಎಂಬುದಾಗಿ ನಾವು ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಆತನು ಬಂದಿರತಕ್ಕಂಥದ್ದು ಉದ್ದೇಶ ಪ್ರೀತಿಸುವುದಕ್ಕಾಗಿ, ಪ್ರೀತಿಯ ಒಂದು ಸಂಕೇತವಾಗಿ. ಈಗ ತಾನೇ ನಾವು ನೋಡ್ತೇವೆ, ಈ ಮೇಲೆ ಬರೆಯಲ್ಪಟ್ಟಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನು ತನ್ನ ಮಗನನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲರೂ ನಾವು ಈ ಒಂದು ಗ್ಲೋಬಲೈಸೇಷನ್ನಲ್ಲಿ, ಈ ಪೃಥ್ವಿಯಲ್ಲಿ, ಈ ಭೂಮಂಡಲದಲ್ಲಿ ಪ್ಲೂರಲಿಸ್ಟಿಕ್ ಸೊಸೈಟಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಬಹು ಭಾಷೆ ಮತ್ತು ಬಹು ಸಮಾಜ, ಸಂಸ್ಕೃತಿ, ವಿವಿಧ ನಂಬಿಕೆಗಳು, ಭಾಷೆಗಳು, ರೂಢಿ ಪದ್ಧತಿಗಳು, ಧಾರ್ಮಿಕ ಆಚರಣೆಗಳು, ಹಿನ್ನೆಲೆಗಳ ಜನರು ಒಂದೇ ಸಮಾಜದಲ್ಲಿ ಒಟ್ಟಿಗೆ ನಾವು ಸಹಬಾಳ್ವೆ ಮಾಡುತ್ತಾ ಇದ್ದೇವೆ. ಇದು ಯಾಕೆಂದರೆ ಇದು ಕ್ರಿಸ್ತನು ತೋರಿಸಿರುವಂಥ ಒಂದು ಪ್ರೀತಿಗಾಗಿ. ಎಲ್ಲ ಧರ್ಮದವರು ಈ ಒಂದು ಪ್ಲೂರಲಿಸ್ಟಿಕ್ ಸೊಸೈಟಿಯಲ್ಲಿ ಎಲ್ಲ ಧರ್ಮಗಳ ಭಾಷೆಗಳು, ಪಂಗಡಗಳು ಇದ್ದರೂ ಕೂಡ ಕ್ರಿಸ್ತನು ಆಗಮನ ನಮ್ಮನ್ನು ಒಂದು ಪ್ರೀತಿಯಲ್ಲಿ ನಡೆಸುವುದಕ್ಕಾಗಿ आतनु जन्म ताड़िदनेंबुदागी ನಾವು ನೋಡ್ತೇವೆ. खान साहब ने बताया कि मैं अक्सर बोलता हूं कि भारत माँ के चार सिपाही हिंदू, मुस्लिम, सिख, ईसाई, जिसका जीता जागता उदाहरण आपके सामने मौजूद है. सिख भी हैं, ईसाई भी हैं, हिंदू भी हैं और मुस्लिम भी हैं. मैं लुइस साहब को दिल की गहराइयों से मुबारकबाद इसलिए भी दूंगा क्योंकि पिछले विगत कई वर्षों से आप अपने दम पर अपने साथियों के साथ मिलकर, अपनी टीम के साथ मिलकर इस क्रिसमस के प्रोग्राम को सेलिब्रेट करते हैं. मुझे अच्छे से याद है, शायद 2-3 साल पहले हमने तिमापुरी सर्कल पे शायद प्रोग्राम किया था. उसके बाद चर्च में भी हुआ है. तो आज ये हॉल, तो ये एक जीती जागती एक मिसाल, एक कड़ी बनती जा रही है हिंदू, मुस्लिम, सिख, ईसाई, जो मैं अक्सर कहता हूँ. बस आपको क्रिसमस के दिन एक ही बात याद रखनी है कि प्रभु यीशु मसीह ने जो कि इस धरती पर आए पापियों का नाश करने के लिए. मैं मिशन स्टूडेंट रहा हूँ, इसलिए मैं उस चीज़ को समझता हूँ, बाइबल को भी समझता हूँ. ಪ್ರತಿ ವರ್ಷ ಉಲ್ಲಾಸ ಕೊಡುವ ಹಬ್ಬ ಕ್ರಿಸ್ಮಸ್ ಹಬ್ಬ ಡಿಸೆಂಬರ್
25 ಬತ್ತಂತಂದ್ರೆ ಭಾಳ ಇಡೀ ದೇಶದ ಜನತೆಗೆ ಭಾಳ ಉಲ್ಲಾಸದ ಒಂದು ಹಬ್ಬ. ಇಡೀ ದೇಶದೆಲ್ಲೆಡೆ ಒಂದು ಬೆಳಕು ಕೊಡುವ ಹಬ್ಬ ಅಂತಂದ್ರೆ ಅದು ಕ್ರಿಸ್ಮಸ್ ಹಬ್ಬ. ಎಲ್ಲರಿಗೂ ಬೆಳಕು ಕೊಡುವ ಹಬ್ಬ ಕ್ರಿಸ್ಮಸ್ ಹಬ್ಬ. ಇಡೀ ದೇಶದಲ್ಲಿ ಸಾಕಷ್ಟು ಎಲ್ಲ ಸರ್ವ ಸಮಾಜದ ಜನತೆ ಸಾಕಷ್ಟು ಎಲ್ಲರೂ ಸೇರಿ ಒಂದು ಆಚರಿಸುವ ಹಬ್ಬ ಇದು ಕ್ರಿಸ್ಮಸ್ ಹಬ್ಬ. ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಸರ್ವ ಸಮಾಜದವರು ಒಂದು ಆಚರಿಸುವ ಹಬ್ಬ ಕ್ರಿಸ್ಮಸ್ ಹಬ್ಬ. ನಾವೆಲ್ಲರೂ ಸೇರಿ ಆಚರಿಸಬೇಕು. ಭಾಳ ಒಳ್ಳೆಯ ಒಂದು ಯೇಸು ಕ್ರಿಸ್ತರು ಸರ್ವ ಧರ್ಮದ ಒಂದು ಸಮಾನತೆ ಒಂದು ಹೇಳಿಕೊಟ್ಟ ಒಂದು ಯೇಸುದಾಸರು. ಅವಾಗೆಲ್ಲ ಸಮಾಜದ ಏಳಿಗೆಯಾಗಿ ಒಳ್ಳೆಯ ಒಂದು ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ಶಾಂತಿ ನೆಮ್ಮದಿ ಒಂದು ಹೇಳಿಕೊಟ್ಟಂಥ ಯೇಸುದಾಸರು. ಅದಕ್ಕೆ ನಾವೆಲ್ಲರೂ ಒಂದು ಸೇರಿ ಒಂದು ಈ ಹಬ್ಬ ಭಾಳ ಒಳ್ಳೆಯ ಉಲ್ಲಾಸದಿಂದ ಆಚರಿಸಬೇಕು. ಹಾಗೂ ಏನೊಂದು ಕ್ರಿಸ್ಮಸ್ ಹಬ್ಬ ಎಲ್ಲರೂ ಒಂದು ಗುಲ್ಬರ್ಗ ನಗರದಲ್ಲಿ ಸಾಕಷ್ಟು ಚರ್ಚ್ಗಳಿದ್ದಾವೆ. ಸಾಕಷ್ಟು ಎಲ್ಲ ಚರ್ಚ್ಗಳಲ್ಲಿ ಫಾದರ್ಸ್ ಭಾಳ ಒಳ್ಳೆಯ ರೀತಿಯಿಂದ ಈ ಒಂದು ಚರ್ಚ್ಗಳಿಂದ ಭಾಳ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಅವರೆಲ್ಲ ಫಾದರ್ಸರಿಗೆ ನಾನು ಗುಲ್ಬರ್ಗ ನಗರದ ಎಲ್ಲ ಫಾದರ್ಸ್ಗೆ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳುತ್ತೇನೆ. ಹಾಗೂ ಈ ಹಬ್ಬ ಎಲ್ಲರಿಗೂ ಒಂದು ಬಿಸ್ನೆಸ್ ಮೆನ್ದವ್ರಿಗೆ ಹಾಗೂ ರೈತರಿಗೆ, ಬಡವರಿಗೆ, ಮಧ್ಯಮವರ್ಗದವರಿಗೆ ಎಲ್ಲರಿಗೂ ಒಂದು ಬೆಳಕು ಕೊಡುವ ಹಬ್ಬ, ಒಳ್ಳೆಯ ಒಂದು ಶಕ್ತಿ ಕೊಡುವ ಹಬ್ಬ ಇದು. ಹಬ್ಬದಲ್ಲಿ ಹಬ್ಬ, ದೊಡ್ಡ ಹಬ್ಬ ಕ್ರಿಸ್ಮಸ್ ಹಬ್ಬ, ಬೆಳಕು ಕೊಡುವ ಹಬ್ಬ. ಅದಕ್ಕೆ ಭಾಳ ಖುಷಿ ಆಗ್ತದೆ. ಹಾಗೂ ಸಾಕಷ್ಟು ಹಬ್ಬಗಳು ಬರ್ತವೆ. ಆ ಹಬ್ಬದಲ್ಲೇ ಭಾಳ ಒಂದು ಎಲ್ಲರಿಗೂ ಬೆಳಕು ಕೊಡುವ ಹಬ್ಬ ಅಂದ್ರೆ ಅದು ಕ್ರಿಸ್ಮಸ್ ಹಬ್ಬ. ಅದಕ್ಕೆ ಎಲ್ಲರೂ ಈ ಹಬ್ಬ ಭಾಳ ಉಲ್ಲಾಸದಿಂದ ಆಚರಿಸ್ಬೇಕಂತಂತೇಳಿ ಎಲ್ಲರೂ ವಿನಂತಿ ಮಾಡ್ಕೊಂಡು, ಹಾಗೂ ಇವತ್ತು ಬಂದಂಥ ಎಲ್ಲ ಕಾರ್ಯಕ್ರಮಕ್ಕೆ ಗಣ್ಯರಿಗೆ ನಾನು ಒಂದು ಕಾರ್ಯಗಳನ್ನು ಮಹಾತ್ಮ ಗಾಂಧೀಜಿಯವರ ಜಯಂತಿಯ ನಿಮಿತ್ತವಾಗಿ ಮತ್ತು ಬಸವಣ್ಣನವರ ಜಯಂತಿಯ ನಿಮಿತ್ತವಾಗಿ, ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯ ನಿಮಿತ್ತವಾಗಿ, ಅಲ್ಲದೆ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸರ್ವರನ್ನು ಒಗ್ಗೂಡಿಸಿ ಎಲ್ಲ ಧರ್ಮೀಯರನ್ನು ಒಂದು ಮಾಡಿ ಒಂದು ಒಳ್ಳೆಯ ಮಾನವೀಯತೆಯ ಸಂದೇಶ ಕೊಡುವಂಥ ಕಾರ್ಯವನ್ನು ನಮ್ಮ ಈ ಕಲಬುರಗಿ ಅಭಿವೃದ್ಧಿ ಸಮಿತಿಯವರು ಮಾಡ್ತಾ ಇರುವುದು ಭಾಳ ಸಂತೋಷದ ವಿಷಯ ಮತ್ತು ಸ್ವಾಗತಾರ್ಹ. ಇವತ್ತಿನ ದಿನ ವಿಶೇಷವಾಗಿ ಸರ್ವಧರ್ಮದ ಪೂಜ್ಯರೊಂದಿಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದು, ಯೇಸು ಕ್ರಿಸ್ತರ ಜನ್ಮದಿನವನ್ನು ಮತ್ತು ಹೊಸ ವರ್ಷದ ಆಚರಣೆಯನ್ನು ಎಲ್ಲರನ್ನ ಕೂಡಿಕೊಂಡು ಆಚರಿಸ್ತಾ ಇದ್ದಾರೆ. ಅದರಲ್ಲಿ ಇಲ್ಲಿ ಕ್ರಿಶ್ಚಿಯನ್ ಧರ್ಮದ ಗುರುಗಳಿದ್ದಾರೆ, ಇಸ್ಲಾಂ ಧರ್ಮದ ಗುರುಗಳು ಕೂಡ ಬಂದಿದ್ದಾರೆ, ಸಿಖ್ ಧರ್ಮದ ಗುರುಗಳು ಕೂಡ ಬಂದು ಹೋಗಿದ್ದಾರೆ ಮತ್ತು ಹಿಂದೂ ಧರ್ಮದ ಪ್ರತಿನಿಧಿಗಳು ಕೂಡ ಇಲ್ಲಿದ್ದಾರೆ. ಎಲ್ಲ ಧರ್ಮದ ಮಹಾಪುರುಷರು ಮಾನವೀಯತೆಯ ಸಂದೇಶವನ್ನು ಸಾರಿದ್ದಾರೆ. ಮಹಾತ್ಮ ಗೌತಮ್ ಬುದ್ಧರ ಕರುಣೆ, ಯೇಸು ಕ್ರಿಸ್ತರ ಪ್ರೀತಿ, ವರ್ಧಮಾನ್ ಮಹಾವೀರರ ಅಹಿಂಸಾ, ಬಸವಣ್ಣನವರ ದಯೆ, ಮೊಹಮ್ಮದ್ ಪೈಗಂಬರ್ ಸಾಹೇಬರ ಶಾಂತಿ, ಮಹಾತ್ಮ ಜ್ಯೋತಿರಾವ್ ಫುಲೆಯವರ ಸಮಾನತೆ, ಈ ಎಲ್ಲ ಮಹಾಪುರುಷರ ವಿಚಾರ ಒಗ್ಗೂಡಿಸಿದರೆ ನಾವು ನಿಜವಾದ ಮಾನವರಾಗ್ತೀವಿ. ಮತ್ತು ವಿಶೇಷವಾಗಿ ನಮ್ಮ ಧರ್ಮಗಳು, ನಮ್ಮ ಆಚರಣೆಗಳು ಒಂದು ಕಡೆಯಾದರೆ ಇನ್ನೊಂದು ಕಡೆ ಮಾನವೀಯತೆ ಅನ್ನೋದು ಬಹಳ ಮುಖ್ಯ. ಎಲ್ಲ ಧರ್ಮ ಮೂಲ ತತ್ವ ಒಂದೇ ಆಗಿದೆ. ಬಸವಣ್ಣವರು ಹೇಳಿದರು, ಇವ ನಾರವ ಎಂದೆನಿಸದೆ ಇವ ನಮ್ಮವ ಎಂದೆನಿಸಯ್ಯ. ಯೇಸು ಕ್ರಿಸ್ತರು ಅದನ್ನೇ ಹೇಳ್ತಾರೆ, ಎಲ್ಲರನ್ನ ಪ್ರೀತಿಸು, ನೆರೆಹೊರೆಯವರನ್ನು ಪ್ರೀತಿಸು, ಯಾರು ಬೇರೆ ಅಲ್ಲ, ನಾವೆಲ್ಲರೂ ಆ ಪರಮಾತ್ಮನ ಮಕ್ಕಳು ಅಂತ ಬಸವಣ್ಣವರು ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದ್ದಾರೆ. ಅಂಥ ಧರ್ಮಗಳ ಮೂಲ ತತ್ವ ಸಿದ್ಧಾಂತಗಳನ್ನು ಯಾರು ತಿಳ್ಕೊಂಡಿದ್ದಾರೋ, ಯಾರು ನಿಜವಾಗಿಯೂ ಮಹಾಪುರುಷರನ್ನು
ತನ್ನ ಆದರ್ಶವಾಗಿಟ್ಕೊಂಡಿದ್ದಾರೋ ಅವರೆಂದೂ ಕೂಡ ಭೇದ ಭಾವ ಮಾಡೋದಿಲ್ಲ. ಭೇದ ಭಾವ ಯಾರು ಮಾಡ್ತಾರೆ? ಜಾತಿ ಧರ್ಮದ ಹೆಸರಿನ ಮೇಲೆ, ಮಹಾಪುರುಷರ ಹೆಸರಿನ ಮೇಲೆ ಭೇದ ಭಾವ ಮಾಡ್ತಕ್ಕಂಥವರು ಅವರು ಧಾರ್ಮಿಕರಲ್ಲ. ಇದು ನಾವು ನೆನಪಿಟ್ಕೋಬೇಕು. ನಿಜವಾದ ಧಾರ್ಮಿಕ ವ್ಯಕ್ತಿ ಯಾವುದೇ ರೀತಿ ಭೇದ ಭಾವವನ್ನು ಮಾಡೋದಿಲ್ಲ. ನಿಜವಾದ ಧಾರ್ಮಿಕ ವ್ಯಕ್ತಿ ಯಾರಾದರೂ ಭೇದ ಭಾವ ಮಾಡ್ತಾ ಇದ್ದಾರೆ ಮನುಷ್ಯರಲ್ಲಿ ಅಂತಂದರೆ ಅವರು ಧಾರ್ಮಿಕ ವ್ಯಕ್ತಿಗಳಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಇವತ್ತಿನ ರಾಜಕಾರಣ ಎದರ ಮೇಲೆ ನಿಂತಿದ್ದಾರೆ? ಭೇದ ಭಾವದ ಮೇಲೆ. ಜಾತಿ ಭೇದ ಭಾವ, ಭಾಷೆಯ ಭೇದ ಭಾವ, ಪ್ರಾಂತದ ಭೇದ ಭಾವ, ಧರ್ಮದ ಭೇದ ಭಾವ, ಹೌದಲ್ರಿ? ಅಂದರೆ ಅದು ಡಿವೈಡ್ ಮಾಡುತ್ತೆ. ಧರ್ಮ ಏನು ಮಾಡ್ತೈತಿ? ಒಗ್ಗೂಡಿಸುತ್ತೆ. ಯಾವುದು ಪರಮಾತ್ಮನ ಹೆಸರಿನಲ್ಲಿ ಒಗ್ಗೂಡಿಸ್ತೈತಿ ಅದು ಧರ್ಮ. ಆ ಧರ್ಮವನ್ನು ನಾವು ಆಚರಿಸಬೇಕು. ಅಂಥ ಧರ್ಮ ಆಚರಣೆ ಮಾಡಿರುವಂಥ ಎಲ್ಲ ಶರಣರು, ಸಂತರು, ಸೂಫಿಗಳು, ಅನೇಕ ಜನ ಮಹಾಪುರುಷರು ನಮ್ಮನ್ನು ಆ ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಯಾವತ್ತೂ ಪರಂಪರೆಯಿಂದ ನಡೆದು ಬಂದರೆ ಕ್ರಿಸ್ಮಸ್ ಹಬ್ಬ 25ನೇ ತಾರೀಕು ದಿವಸ ನಾವೆಲ್ಲರೂ ಇಡೀ ದೇಶಾದ್ಯಂತ, ಇಡೀ ವಿಶ್ವದಾದ್ಯಂತ, ವಿಶ್ವಕ್ಕೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಸಮಾಜ ಕ್ರಿಸ್ಮಸ್ ಸಮಾಜ, ಕ್ರಿಶ್ಚಿಯನ್ ಸಮಾಜ. ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಯಾವತ್ತೂ ಕೂಡ ಮರಿಲಾರದೆ ಆಚರಣೆ ಮಾಡ್ತೀವಿ. ಯಾಕಂದರೆ ನಮ್ಮ ಪರಮ ಪೂಜ್ಯ ಗುರುಗಳಾದ ಸನ್ಮಾನ್ಯ ಧರ್ಮ್ ಸಿಂಗ್ ಸಾಹೇಬರು ಹುಟ್ಟಿರ್ತಕ್ಕಂಥ ದಿನ ಕೂಡ ಅವತ್ತೇ. ಹೀಗಾಗಿ ನಾವು ಕ್ರಿಸ್ಮಸ್ ಹಬ್ಬದ ಯಾವತ್ತೂ ಕೂಡ ಈ ಹಬ್ಬವನ್ನು ಎರಡು ರೀತಿಯಿಂದ ಆಚರಣೆ ಮಾಡ್ಕೊತ ಬಂದಿದ್ದೇವೆ. ಕ್ರಿಸ್ಮಸ್ ಅವನ ಸಂದೇಶ, ಅವನ ಉಪದೇಶ ಇಡೀ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಪಸರಿಸಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥ ರೀತಿಯಲ್ಲಿ ಈ ಒಂದು ಸಮಾಜ ಶಿಕ್ಷಣಕ್ಕಾಗಿ ಭಾಳ ಮಹತ್ವ ಕೊಟ್ಟು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದ್ರ ಮೂಲಕ ಏನು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕು ನಂತರ ಏನಪ್ಪ ಅಂದ್ರೆ ಕೇವಲ ಇಲ್ಲಿ ಒಂದೇ ಹೈಸ್ಕೂಲ್ ಇತ್ತು. ಇವತ್ತು ಆಗಿನ ಕಾಲದಲ್ಲಿ ಕ್ರಿಸ್ಮಸ್ನವರು ಬಂದು ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಭಾಳಷ್ಟು ಜನ ವಿದ್ಯಾವಂತರನ್ನಾಗಿ ಮಾಡಿ ಅನೇಕ ಜನ ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು ಆಗ್ತಕ್ಕಂಥ ಒಂದು ಅವಕಾಶ ಈ ಸಮಾಜದವರಿಂದ ನಮ್ಮ ಎಲ್ಲ ಜಾತಿ ಬಂಧುಗಳಿಗೆ, ಇದರಲ್ಲಿ ಮುಸ್ಲಿಮ್ಸು ಓದಿದ್ದಾರೆ, ಹಿಂದೂಗಳು ಓದಿದ್ದಾರೆ, ಜೈನರು ಓದಿದ್ದಾರೆ, ಸಿಖ್ರು ಓದಿದ್ದಾರೆ, ಕ್ರಿಶ್ಚಿಯನ್ರು ಓದಿದ್ದಾರೆ. ಆ ಸಂಸ್ಥೆಯಲ್ಲಿ ಕೇವಲ ಮೀಸಲಾತಿ ಇಲ್ಲ ಕ್ರಿಶ್ಚಿಯನ್ರಿಗೆ ಕೊಡ್ತೀವಿ ಅಂಥೇಳಿ ಎಲ್ಲ ಸಮಾಜದವರಿಗೂ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಬಂದಿರತಕ್ಕಂಥ ಈ ಸಮಾಜದವರು ಒಂದೇ ಹಬ್ಬ ಭಾಳ ಚೆನ್ನಾಗಿ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾರೆ. ಎಲ್ಲರಿಗೂ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಂದು ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ ವತಿಯಿಂದ ಸರ್ವಧರ್ಮ ಗುರುಗಳೊಂದಿಗೆ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇಲ್ಲಿ ಹಮ್ಮಿಕೊಂಡಿದ್ದ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದ ಗುರುಗಳು ಆಗಮಿಸಿ ತಮ್ಮ ತಮ್ಮ ವಿಚಾರವನ್ನು ನೀಡಿದ್ದರು. ಲಿಂಗಾಯತ ಧರ್ಮದ ಹಾಗೂ ಕ್ರೈಸ್ತ ಧರ್ಮದ, ಸಿಖ್ ಧರ್ಮದ ಹಾಗೂ ಇಸ್ಲಾಂ ಧರ್ಮದವರಿಗೆ. ಇಸ್ಲಾಂ ಅಂದರೆ ಪ್ರೀತಿಯ ಸಂದೇಶ. ಇಸ್ಲಾಂ ಯಾವತ್ತೂ ಯಾವ ರೀತಿಯ ಭೇದ ಭಾವ ಪಡೆದಿಲ್ಲ. ಎಲ್ಲ ಧರ್ಮದ ಗ್ರಂಥದಲ್ಲಿ ಮಾನವೀಯತೆಗೆ ನಾವು ಮಹತ್ವವನ್ನು ನೀಡಿದ್ದೀವಿ. ಬಸವಣ್ಣನೂ ಅದೇ ಹೇಳಿದ್ದಾರೆ, ಏನಾದರೂ ಆಗು ಮೊದಲು ಮಾನವನಾಗು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ಇದೇ ಹೇಳಿದ್ದಾರೆ, ದಯವಿಲ್ಲದ ಧರ್ಮದ ಯಾವ ದಯ ಅಂತ ಬಸವಣ್ಣ ಹೇಳಿದ್ದಕ್ಕೆ ದಯವೇ ನಂಬಿಕೆಯ ಸಂಕೇತವಾಗಿದೆ, ದಯವಿಲ್ಲದವರಿಗೆ ನಂಬಿಕೆ ಇಲ್ಲ ಅಂತ ಪ್ರವಾದಿ ಮೊಹಮ್ಮದ್ ಅವರು ಹೇಳಿದ್ದಾರೆ. ಇಸ್ಲಾಂ ಧರ್ಮದ ಒಂದು ಮುಖ್ಯವಾದ ಸಂಕೇತ ಅಂದರೆ ಎಲ್ಲರ ಜೊತೆಗೆ ನಾವು ಮಾನವೀಯತೆಯನ್ನು ನೋಡಿಕೊಂಡು ಈ ಧರ್ಮದ ಮತ್ತು ಪ್ರೀತಿಯ ಸಂದೇಶವನ್ನು ನೀಡಿದ್ದು ಸಹೋದರತೆಯ ಕಾರ್ಯಕ್ರಮ ಹಮ್ಮಿಕೊಂಡು ಈ ಸಮಾಜದಲ್ಲಿ ಎಲ್ಲರಿಗೆ ಪ್ರೀತಿಯ ಸಂದೇಶ ನೀಡಬೇಕಂತ ಪ್ರವಾದಿ ಮೊಹಮ್ಮದ್ ಅವರು ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಧರ್ಮದ ಗುರುಗಳು ತಮ್ಮ ತಮ್ಮ ವಿಚಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಾನು ಕೂಡ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಪ್ರತಿ ವರ್ಷದಂಥ ಈ ಅಭಿವೃದ್ಧಿ ಪರ ಸಮಿತಿ ವತಿಯಿಂದ ಎಲ್ಲ ಧರ್ಮದ ಗುರುಗಳು ಸೇರಿ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ವಿ. ಇದೇ ರೀತಿ ಹಿಂದೆ ನಾವು ಬಸವ ಜಯಂತಿಯನ್ನು ಮಾಡಿದ್ದೇವೆ, ಈದ್ ಮಿಲಾಪವನ್ನು ಮಾಡಿದ್ದೀವಿ. ಇದೇ ರೀತಿ ನಾವು ಎಲ್ಲ ಧರ್ಮದವರು ಕೂಡಿ ಎಲ್ಲ ಹಬ್ಬಗಳನ್ನು ಆಚರಿಸಬೇಕು ಅಂತ ತಮ್ಮೆಲ್ಲರಿಗೆ ಕೋರ್ತಾ ಇಸ್ಲಾಂ ಧರ್ಮದ ಉದ್ದೇಶ ಏನೆಂದರೆ ಎಲ್ಲರೂ ಪ್ರೀತಿಯಾಗಿ ನೋಡುವ ಇಸ್ಲಾಂ ಧರ್ಮದ ವತಿಯಿಂದ ಮತ್ತು ನಾವು ಈ ಕ್ರಿಸ್ಮಸ್ ಹಬ್ಬದ ವತಿಯಿಂದ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀವಿ. ನಾನು ನವಾಬ್ ಖಾನ, ಕಾರ್ಯದರ್ಶಿ ಸಮಿತಿಯ ಸಂಸ್ಥೆ. ಇವತ್ತು ನಾವು ಕಲಬುರಗಿ ಡಿಸ್ಟಿಕ್ನಲ್ಲಿ ಸರ್ವಧರ್ಮದಲ್ಲಿಂದ ಕ್ರಿಶ್ಚಿಯನ್ ಹಬ್ಬನ ಆಚರಣೆಯದು ಒಂದು
ಕಲಬುರಗಿ ಅಭಿವೃದ್ಧಿ ಪರ ಸಮಿತಿಯಿಂದ ನಾವು ಆಚರಣೆ ಮಾಡಿದ್ದೇವೆ. ಇದರೊಳಗೆ ಸರ್ವಧರ್ಮದ ಪೂಜ್ಯರೊಂದಿಗೆ ಆಚರಣೆ ಅಂತಂದರೆ ಎಲ್ಲ ಧರ್ಮದ ಗುರುಗಳೊಂದಿಗೆ ನಾವು ಒಂದು ಕ್ರಿಶ್ಚನ್ ಏನು ಹಬ್ಬ ಇದೆ ಅವ್ರದ್ದು ಕ್ರಿಸ್ಮಸ್ ಹಬ್ಬವನ್ನು ನಾವು ಇವತ್ತು ನಾವು ಆಚರಣೆ ಮಾಡಲಾಯಿತು. ಇದಕ್ಕೆ ನಾವು ಸಂದೇಶ ಕೊಡೋದು ಅಂತಂದರೆ ನಮ್ಮೆಲ್ಲ ಸಮಾಜಕ್ಕೆ, ನಮ್ಮ ದೇಶದೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚನ್, ಸಿಖ್, ಇಸಾಯಿ ಎಲ್ಲರೂ ನಾವು ಒಂದೇ ಇದ್ದೇವೆ. ಎಲ್ಲರೂ ಹಬ್ಬವನ್ನು ನಾವು ಎಲ್ಲರೂ ಸೇರಿ ಆಚರಣೆ ಮಾಡುತ್ತೇವೆ. ಕಲಬುರಗಿ ಅಭಿವೃದ್ಧಿ ಪರ ಸಮಿತಿಯಲ್ಲಿ ನಮ್ಮ ಲೋಹಿಸ್ ಕುಮಾರ್ ಸರ್ ನಮ್ಮ ಅಧ್ಯಕ್ಷರಿದ್ದಾರೆ. ನಾನು ಇಲ್ಲಿ ಸೆಕ್ರೆಟರಿಯಾಗಿ ನಾನು ಕಲಬುರಗಿ ಅಭಿವೃದ್ಧಿಯಲ್ಲಿ ಇದ್ದೀನಿ. ನನ್ನ ಜೊತೆ ಸಿಂಗ್ ಸರು ಮತ್ತು ನಮ್ಮ ಫಾದರ್ಸು ಹಾಗೂ ನಮ್ಮ ಮುಸ್ಲಿಂ ಕಮ್ಯುನಿಟಿ ಎಲ್ಲ ಹೆಣ್ಮಕ್ಳು ಇದ್ದಾರೆ. ನಮ್ಮೆಲ್ಲರದ್ದು ಒಂದು ಸಂದೇಶ ಏನಂತಂದರೆ, ಯಾವ ಥರ ನಮ್ಮ ದೇಶವನ್ನು ಶಾಂತಿ, ಅಮ್ಮನ ಮತ್ತು ಎಲ್ಲರದ್ದು ನಮ್ಮ ಭಾರತ ದೇಶನೂ ವಿವಿಧ ಭಾಷೆ, ವಿವಿಧ ಜಾತಿ, ಧರ್ಮವನ್ನು ಹೊಂದಿರುತ್ತದೆ. ಅದೇ ರೀತಿಯಾಗಿ ಎಲ್ಲರಿಗೂ ಒಂದೇ ಸಂದೇಶ ಕೊಡೋದು ಅಂತಂದರೆ, ಎಲ್ಲ ಜಾತಿ ಧರ್ಮ ನಾವೆಲ್ಲರೂ ಒಂದೇ ಆಗಿರುತ್ತೇವೆ. ಮುಂದೆ ನಮ್ಮ ದೇಶನೂ ಒಗ್ಗಟ್ಟಾಗಿ ಇಡಲು ಒಂದು ಬಹಳ ಸುಂದರವಾದ ಒಂದು ಪ್ರೋಗ್ರಾಮನ್ನು ನಾವು ಇದು ಮಾಡಿಕೊಂಡಿದ್ದೇವೆ. ಅಥವಾ ನಮ್ಮ ಪ್ರೋಗ್ರಾಮ್ನಲ್ಲಿ ನಮ್ಮ ಶ್ರೀಮಾನ್ಯ ಅಲ್ಲಂ ಪ್ರಭು ಪಾಟೀಲ್ ಸಾಬ್ ದಕ್ಷಿಣ ಮತ್ತು ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಮುಲ್ಗೆ ಸಾಬರವರು ಮತ್ತು ಬಹಳಷ್ಟು ಬೇರೆ ಬೇರೆ ಧರ್ಮದ ಗುರುಗಳನ್ನು ಇದ್ದರು. ಇದರೊಳಗೆ ನಾವೆಲ್ಲ ಸೇರಿ ಒಂದೇ ಸಂದೇಶ ಕೊಡ್ತೇವೆ. ನಾವೆಲ್ಲ ಜಾತಿ ಭೇದ ಭಾವನೆ ಬಿಟ್ಟು ಎಲ್ಲರೂ ಒಂದಾಗಿ ನಾವೆಲ್ಲ ಹಬ್ಬ ಆಚರಣೆ ಮಾಡೋಣ, ಒಂದಾಗಿರೋಣ, ನಮ್ಮ ಭಾರತನ ಒಗ್ಗಟ್ಟಾಗಿ ಇಡೋಣ. ಮತ್ತು ನಾವೆಲ್ಲರೂ ಒಂದೇ ಸಂದೇಶ ಕೊಡೋದು, ಶಾಂತಿ, ಅಮನ್, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಹಮ್ ಸಬ್ ಏ ಭಾಯಿ ಹೇ. ಇದು ಒಂದು ಎಲ್ಲ ನಮ್ಮ ಅಮ್ಮನದು ಮಾತನ್ನು ನಾವು ಮುಂದುವರೆಯೋಣ ಅಂತ ಹೇಳಿ ನಾನು ಫಾತಿಮಾ ಶೇಖ್, ಮೈನಾರಿಟಿ ಆರ್ಗನೈಸರ್ ಸೆಕ್ರೆಟರಿ. ಸೈಯದ್ ಇದಾಯಿತು ಖಾದ್ರಿ, ಸಜಾದೆ, ಇಮ್ಲಿ ಮೇಳ ದರ್ಗಾ, ಮೌಲಾನಾ ಮುದಸ್ಸಿರ್, ರೆವೆರೆಂಡ್ ಮನುಶಾಂತ್ ಮೆಥಡಿಸ್ಟ್ ಚರ್ಚ್, ಶ್ರೀ ಮುನಿ ಪ್ರಕರ್ಮೇಶ್ವರ ಮಹಾಸ್ವಾಮೀಜಿ, ತೋಟೇಂದ್ರ ಅನುಭವ ಮಂಟಪ ಅಲ್ಲಂದ, ರೇವರ್ನ್ ಸಮಿಲ್ ಬೇಲ್ಕರ್ ಹಿಂದೂ, ಥಾನೆ ಕಾನ್ವೆಂಟ್ ಚರ್ಚ್, ಕಾಜಿ ರಿಜ್ವಾನ್ ಉರ್ ರೆಹಮಾನ್ ಸಿದ್ದಿಕಿ, ನಾಯಬ್ ಮುತುವಲ್ಲಿ, ಜಾಮಾ ಮಸೀದ್ ಕೋಟೆ, ಬಾಯಿ ದೀಪ್ ಸಿಂಗ್ ಜಿ ಗುರುದ್ವಾರ ಗ್ರಂಥಿ, ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಬಾಯ್ ಗುರುಮಿತ್ ಸಿಂಗ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನೀಲಕಂಠ ರಾವ್ ಮೂಲ್ಗೆ, ಸಮಿತಿಯ ಗೋರಾಧ್ಯಕ್ಷರಾದ ಶಿವಕುಮಾರ್ ಬಾಳಿ, ನವಾಬ್ ಖಾನ್ ಹಾಗೂ ಅನೇಕರು ಹಾಜರಿದ್ದರು.